ರಮ್ ಎಲ್ಲ ಕುಡಿಸಿ ಬ್ರೆಡ್ಗೆ ರಮ್ ಎಲ್ಲ ಬ್ಲಾಟ್ ಮಾಡಿ ಅದಕ್ಕೆ ಬಾಯಿಗೆ ತುರುಕಿದಾಗ ಅದೆಲ್ಲ ಹಾಗೆ ಸ್ವಲ್ಪ ಅದು ಎದ್ದು ನಿಂತ್ಕೊಳ್ಳೋಂಗೆ ಆಯ್ತು. ಅಲ್ಲಿ ಹೋದಾಗ ಅಲ್ಲಿ ಕಾವಲುಗಾರ ಇರೋರು ಅದಕ್ಕೆ ಒಂದು ಗುಂಡು ಹೊಡೆದಿದ್ದಾರೆ. ಅದು ಗುಂಡು ಅಂದ್ರೆ ಹಿಂದ್ಗಡೆ ಕಾಲಿನ ಹೊರಭಾಗ ಅಲ್ಲ ಒಳಭಾಗಕ್ಕೆ. ಬಹುಶಃ ಅದು ನಡೀತಾ ಇರೋ ಅವನು ಯಾರೋ ಎಕ್ಸ್ಪರ್ಟ್, ಅವನು ಯಾನೆ ಇನ್ನೊಂದ್ಸಾರಿ ಎದ್ದೇಳಬಾರ್ದು ಅಥವಾ ಸತ್ತೋಗ್ಬಿಡ್ಬೇಕು ಆ ಇಂಟೆನ್ಷನಲ್ಲಿ ಹೊಡೆದಿರೋದು. ಅವನು ಗುಂಡು ನಾವು ತೆಗಿಲಿಕ್ಕೆ ಆಗ್ಲೇ ಇಲ್ಲ. ಗುಂಡು ಇವತ್ತೂ ಅದ್ರೊಳಗಡೆ ಇದೆ ಅಂತ ನನ್ನ ಭಾವನೆ. ಗುಂಡು ಅದು ನೀರು ಕೊಟ್ಟು ಅದು ಮಲಗೇ ಬಿಡ್ತು. ನಾನು ಆನೆ ಹೋಯ್ತು ಇದು ಬಂದವ್ರು ಫಸ್ಟ್ ಅಭಿಮನ್ಯುಗೆ ಹಿಡಿದಿದ್ದ ಸರ್ ಅವರು. ಅಲ್ಲ, ಅಭಿಮನ್ಯು ಬಿತ್ಕೊಂಡಿದ್ದಕ್ಕೆ ಟ್ರೀಟ್ಮೆಂಟ್ಗೋಸ್ಕರ ಕರ್ಕೊಂಬಂದಿದ್ದೆ. ಅದರ್ವೈಸ್ ನಾನು ಆ ಚಾನ್ಸ್ ಇರಲಿಲ್ಲ, ಆ ಡಾಕ್ಟ್ರನ್ನ ಕರ್ಕೊಂಬರೋ ಅಗತ್ಯ ಇರಲಿಲ್ಲ. ಆನೆ ಪುಷ್ ಮಾಡೋದು, ಮೇಲ್ಗಡೆ 4 ಜನ ಅದಕ್ಕೆ ರೋಪ್ ಆಗಿ ಎಳೆಯೋದು. ಭಾಳ ಅವನಂತೂ ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ. ನನ್ನ ಸಣ್ಣಪ್ಪ ಯಾವುದು ಅಭಿಮನ್ಯುಗೋಸ್ಕರ. ಹೌದು, ಅವನ ಆನೆ ಅದು, ಆ ವಸಂತನ ಅಪ್ಪ. ಸರಿ, ಬಹುದೊಡ್ಡ ಚರ್ಚೆ ಅಂದರೆ ಸಾಮಾಜಿಕ ಜಾಲತಾಣ ಇರ್ಬೋದು, ಮಾಧ್ಯಮಗಳಲ್ಲಿ ಬಹುದೊಡ್ಡ ಚರ್ಚೆ ಅಂತ ಹೇಳಿದ್ರೆ ಅಭಿಮನ್ಯುವಿನ ದಂತ ಕಟ್ಟಾಗಿರೋದು. ಆ ಚರ್ಚೆ ಯಾಕಂತ ಹೇಳಿದ್ರೆ ನಿಮಗೂ ಗೊತ್ತು, 300 ಕಾಡಾನೆ ಕಾರ್ಯಾಚರಣೆ, 80 ಹುಲಿಗಳ ಕಾರ್ಯಾಚರಣೆ ಮಾಡಿದಂಥದ್ದು ಅಭಿಮನ್ಯು. ಇದೆಲ್ಲದಕ್ಕಿಂತ ವಿಶೇಷ ಅಂತ ಹೇಳಿದ್ರೆ 6 ಬಾರಿ ಅಂಬಾರಿ ಎತ್ತಿದೆ. ಇದು ಕೊನೆಯ ಬಾರಿ ಅಂದ್ರೆ ರಿಟೈರ್ಮೆಂಟಿಗೆ ಬಂದ್ಬಿಟ್ಟಿದೆ. ತುಂಬಾ ವಿಶೇಷ ಅಂತ ಹೇಳಿದ್ರೆ ಅಭಿಮನ್ಯುವಿಗೆ ಸಂಪೂರ್ಣವಾಗಿ ಗುಂಡು ಬಿದ್ದಿರುತ್ತೆ. ಆ ಸಮಯದಲ್ಲಿ ತಾವು ಅದನ್ನು ನೋಡಿ ಚಿಟಿಯಪ್ಪ ಅವ್ರನ್ನ ಕರ್ಕೊಂಡು ಬಂದು ಚಿಟಿಯಪ್ಪ ಅವ್ರನ್ನ ಅರಣ್ಯ ಇಲಾಖೆಗೆ ತಾವೇ ಪರಿಚಯಿಸ್ತೀರಾ. ಆ ನಂತರ ಅಭಿಮನ್ಯುವಿನ ಭಾರತದಲ್ಲಿ ಅತಿ ದೊಡ್ಡ ಹೆಸರು ಅಭಿಮನ್ಯು ಮಾಡಿದೆ ಅಂದರೆ ಅದಕ್ಕೆ ತಾವು ಕಾರಣ ಅಂತಾರೆ ಸರ್ ಸುಮಾರು ಜನ. ಅಭಿಮನ್ಯುವಿನ ದಂತ ಹಾಗೆ ಇತ್ತ ಸರ್ ನೀವು ನೋಡಿದಾಗ? ಅಭಿಮನ್ಯು ಆನೆ ಅದರದ್ದು ಸ್ವಲ್ಪ ಕೂಡುಗೊಂಬು ಅಂತಾರೆ, ಅದು ಕನ್ವರ್ಸ್ ಆಗಿದೆ ಸೊಂಡ್ಲ ಕಡೆಗೆ, ಡೈವರ್ಟ್ ಆಗಿಲ್ಲ. ಅದು ನಿಜ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಆಡು ಭಾಷೆನಲ್ಲಿ ಕೂಡುಗೊಂಬನ ಆನೆ ಅಂತ ಹೇಳ್ತಾರೆ. ಅದು ಹಾಗೆ ಮೊದಲಿಂದನೂ ಹಾಗೆ ಇದೆ. ದಂತದಲ್ಲಿ ವೈಟ್ ಕಲರ್ ಇದ್ರೆ ತುಂಬಾ ಸ್ಟ್ರಾಂಗ್ ಕಡಿಮೆ, ಯೆಲ್ಲೋ ಕಲರ್ ಇದ್ರೆ ಸ್ಟ್ರಾಂಗ್ ಜಾಸ್ತಿ ಅಂತಾರೆ. ಹೀಗಾಗಿ ಅಭಿಮನ್ಯು ಸ್ಟ್ರಾಂಗ್ ಸರ್? ಏನಿಲ್ಲ, ಎಲ್ಲೋ ಅಥವಾ ಬಿಳಿ ಅಂತ ಏನಿಲ್ಲ. ಅದು ಸ್ಟೈನ್ ಮಾಡ್ಕೊಂಡಾಗ ಮರದ ಬಾರ್ಕ್ ಏನಾದ್ರು ಅದಕ್ಕೆ ರಸ ಬಿದ್ದು ಮಣ್ಣಲ್ಲಿ ಅವು ಮಾಡ್ಕೊಂಡಾಗ ಅದು ಕಲರ್ ಚೇಂಜ್ ಆಗ್ತದೆ. ಬಿಳಿ ಇರ್ತದೆ, ಆ ದಂತನೇ ಬಿಳಿ. ಅದರಲ್ಲಿ ಮೇಲೆ ಆ ಫಿಶರ್ಸ್ ಬರ್ತದೆ, ಬ್ರೇಕ್ ಹೊಡ್ಕೊಂಡಂಗೆ ಮೇಲೆ ಇರ್ತದೆ. ಅದರಲ್ಲಿ ರಸ ಕೊಳೆ ಮಣ್ಣು ಕೂತ್ಕೊಂಡಾಗ ಅದು ಎಲ್ಲೋ ಇಷ್ಟು ಕಾಣ್ತದೆ. ಆನೆದಂತ ಬಿಳಿನೇ. ಹೌದು. ಯಾವಾಗ ಸರ್ ಇದನ್ನ ಅಭಿಮನ್ಯುವನ್ನ ಯಾವತ್ತು ನೀವು ನೋಡ್ತೀರಾ? ಗುಂಡೆಲ್ಲ ಬಿದ್ದಿರ್ತದೆ. ನಾನು ಭಾಳ ಹಿಂದೆ ಅಂದರೆ 1983ನೇ ಇಸ್ವಿಯಲ್ಲಿ ನಾನು ಕಲ್ಲಳ್ಳದಲ್ಲಿ ವಲಯ ಅರಣ್ಯಾಧಿಕಾರಿಯಾಗಿ ನಾನು ಪೋಸ್ಟಿಂಗ್ ಆದಾಗ ದಿವಸದಿಂದ ನಾನು ಆನೆ, ಅದ್ರ ಜೊತೆಗೆ 4-5 ಆನೆಗಳಿದ್ದು. ಅದನ್ನು ನಾನು 83ರಿಂದ ನೋಡಿದ್ದೀನಿ. 85ರಲ್ಲಿ ಟಿಂಬರ್ ಕೆಲಸ, ನಾವೆಲ್ಲ ಅವಾಗ ಇನ್ನೂ ವೈಲ್ಡ್ ಲೈಫ್ ಆಗಿರಲಿಲ್ಲ. ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಒಳಗಡೆ ಇದ್ರೂ ಅದು ನಾವು ಟಿಂಬರ್ ಎಲ್ಲ ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದ್ವು. ಕಲ್ಲಳ್ಳಾರಿ ಮರ ಎಳಿತಾ ಇತ್ತು, ಮರ ಲೋಡ್ ಮಾಡ್ತಾ ಇತ್ತು. ಅದು ಭಾಳ ಅದನ್ನು ಟಿಂಬರ್ ಆಪರೇಷನ್ಗೆ ಮೇಜರ್ ಆಗಿ ಅದನ್ನ ಬಳಸ್ತಾ ಇದ್ರು. ಅಭಿಮನ್ಯು ಅದು ಭಾಳ ರೊಬಸ್ಟ್ ಆಗಿತ್ತು, ಭಾಳ ಬಲಶಾಲಿ ಆನೆ. ಅದೇನಂದ್ರೆ ನಮ್ಮ ಕೂಪಲ್ಲಿ ಅವನೇ ಲೀಡರ್. ಅವನು ಭಾಳ ಯಾವುದೇ ಸುಜ್ಲು ಅಂತ ಒಂದು ಪ್ರದೇಶ, ಬಹುಶಃ 3 ಮೀಟರ್ 4 ಮೀಟರ್ ಗರ್ತದ ಸಾಗುವಾನೆ ಮರಗಳಿತ್ತಲ್ಲಿ. ಆ ಮರನ ಲೋಡ್ ಮಾಡಬೇಕಾದ್ರೆ ಕಾಲಂಗಿ ಅಂತ ಹಾಕ್ತಾರೆ ಆನೆಗಳಿಗೆ. ಕಾಲಂಗಿ ಅಂತ ಲಾರಿಗೆ ಹಾಕಿ ಆನೆ ಪುಷ್ ಮಾಡೋದು, ಮೇಲ್ಗಡೆ 4 ಜನ ಅದಕ್ಕೆ ರೋಪ್ ಆಗಿ ಎಳೆಯೋದು. ಈಗ ಎಳಿತಾ ಇದ್ದಂಗೆ ಇದು ತಳ್ಳೋದು. ಆನೆ ಇಲ್ಲದೆ ಲೋಡ್ ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ. ಎಂಥ ದೊಡ್ಡ ಲಾಗ್ ಇದ್ರೂ ಅದು ಲೋಡ್ ಮಾಡೋಕ್ಕೆ ಭಾಳ ಪವರ್ಫುಲ್ ಆನೆ. ಸುಜ್ಲು ಪ್ರದೇಶ, ಕಾಡು ಮಧ್ಯ, ನಮ್ಮ ಕಲ್ಲಳ ರೇಂಜ್ನಲ್ಲೇ ಕೊಳಂಗೆರೆ ಶಾಖೆ ಅಂತಿದೆ. ಇಲ್ಲ ಕೊಡಗುನಲ್ಲಿ ಇದ್ದದ್ದು ನಾನು. ಟಿಂಬರ್ ಎಕ್ಸ್ಟ್ರಾಕ್ಷನ್ ಮಾಡೋ ಸಮಯದಲ್ಲಿ ಅದನ್ನ ಅಲ್ಲೇ ಕೂಪಲ್ಲೇ ಇರಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಕಾಡಾನೆಗಳು ಬಂದು ಅದ್ರ ಜೊತೆ ಜಗಳ ಆಡೋದು ಇದೆಲ್ಲ ಇರ್ತದೆ. ಮತ್ತೆ ನಮ್ಮ ಸಿಬ್ಬಂದಿ ಕ್ಯಾಂಪಿಗೆ ಬಂದ್ಬಿಡ್ತಿದ್ರು. ಯಾವ್ದಾದ್ರು ನಿಯರೆಸ್ಟ್ ಯಾವುದು ನಮ್ಮ ಟ್ರೈಬಲ್ ಕ್ಯಾಂಪ್ ಇರ್ತದೆ, ಆಡಿಗಳಿರ್ತದೆ, ಆಡಿಗಳಿಗೆ ಬಂದ್ಬಿಡ್ತಾ ಇದ್ರು. ಬಂಡಿ ಅಡ್ಲು ಅಂತ ಒಂದು ಆಡಿ ಅಂದ್ರೆ ಟ್ರೈಬಲ್ ಕಾಲೋನಿ, ಅಲ್ಲಿಗೆ ಬಂದು ಅದು ತಂಗ್ಬಿಟ್ಟು ಮತ್ತೆ ಬೆಳಿಗ್ಗೆ ಎದ್ದು ಕೂಪ್ಗೆ ಹೋಗೋದು, ಮತ್ತೆ ಬಂದು ವಾಪಸ್ ಅಲ್ಲೇ ಬರೋದು. ಆ ಥರ ಅರೇಂಜ್ಮೆಂಟ್ ಇದ್ದದ್ದು. ಯಾಕೆಂದ್ರೆ ಅವ್ರ ರೇಷನ್ನು ಎಲ್ಲ ಕಾಡಲ್ಲಿ ಇಟ್ಕೊಳಕ್ಕಾಗಲ್ಲ, ಮಳೆ ಇರ್ತದೆ. ಮತ್ತೆ ಕಾಡು ಪ್ರಾಣಿಗಳು ಮತ್ತೆ ಬೇರೆ ಆನೆಗಳ ಗಲಾಟೆ, ಇದು ಜಗಳಕ್ಕೆ ಹೋಗೋದು, ಅವು ಬರೋದು, ಇದೆಲ್ಲ ಇರ್ತದೆ. ಅದಕ್ಕೆ
ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಹ್ಯಾಬಿಟೇಷನ್ ಕಡೆ ಅಂದರೆ ಟ್ರೈಬಲ್ ಆಡಿ ಎಲ್ಲೆಲ್ಲಿ ಮಧ್ಯದ ಕಾಡು ಮಧ್ಯೆನೇ ಟ್ರೈಬಲ್ ಆಡಿ ಇದೆ ನಾಗರಹೊಳೆನಲ್ಲಿ, ನಿಮ್ಗೆ ಗೊತ್ತಿರಬೇಕು. ಸುಮಾರು ಒಂದು 40 ಆವಾಗ ನಾವಿರುವಾಗ ಇತ್ತು, 40 ಕಡೆ ಟ್ರೈಬಲ್ ಸೆಟ್ಲ್ಮೆಂಟ್ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ, ಮೂವ್ಮೆಂಟ್ ಆಗಿದೆ, ನಾಗಪುರಕ್ಕೆ ಬಂದಿದ್ದಾರೆ. ಅಲ್ಲಿರುವಾಗಂಥ ಸಮಯದಲ್ಲಿ ಅದು ಪಕ್ಕದಲ್ಲೇ ಬರೀ ಒಂದು 3 ಕಿಲೋಮೀಟರ್ ದೂರದಲ್ಲಿ ಭತ್ತ ಕದ್ರು ಬಂದಿದೆ, ಅಂದರೆ ಇನ್ಫ್ಲಾರೆಸನ್ಸ್ ಬಂದಿದೆ, ಅಂದರೆ ಒಡೆ ಬಂದು ಅದರದ್ದು ಸ್ಮೆಲ್ಗೆ ಅದು ತಿನ್ನಲಿಕ್ಕೆ ಅಲ್ಲಿಗೆ ಹೋಗ್ಬಿಟ್ಟಿದೆ, ಭತ್ತ ತಿನ್ನಲಿಕ್ಕೆ ಆಸೆಗೆ. ಯಾವ್ದು ಸರ್? ಅಭಿಮನ್ಯು ಮತ್ತು ಬೇರೆ ಆನೆಗಳೆಲ್ಲ ಬಿಟ್ಟಾಗ ಹೋಗೋದು ಸಹಜ. ಕಾಡಂಚಿನಲ್ಲೇ ಭತ್ತದ ಗದ್ದೆ, ನಮ್ಮ ಕಾಡು ಪಕ್ಕನೇ ವ್ಯವಸಾಯ ಮಾಡ್ಕೊಳ್ಳೋದು, ಕಾಫಿ ತೋಟ, ಭತ್ತದ ಗದ್ದೆ ಎಲ್ಲ ಇದೆ ಅಲ್ಲಿ ಹೋದ ಕೂಡಲೇ ಅಲ್ಲಿ ಕಾವಲುಗಾರರು ಇರೋರು ಅದಕ್ಕೆ ಒಂದು ಗುಂಡು ಹೊಡೆದಿದ್ದಾರೆ. ಅದು ಗುಂಡು ಅಂದರೆ ಹಿಂದ್ಗಡೆ ಕಾಲಿನ ಒಳಭಾಗಕ್ಕೆ ಬಹುಶಃ ಅದು ನಡೀತಾ ಇರೋ ಮೂಮೆಂಟಲ್ಲಿ ಹಿಂಗೆ ಹೊಡೆದಿದ್ದಾರೆ. ಅದು ಲಿಗಮೆಂಟ್ ಆಂಕಲ್ ಜಾಯಿಂಟ್ ಒಳಗಡೆ ಗುಂಡುಗಳು ಹೋಗ್ಬಿಟ್ಟಿದೆ. ಎಷ್ಟು ಗುಂಡು ಹೋಗಿದ್ದು? ಗುಂಡು ನಾವು ತೆಗಿಲಿಕ್ಕೆ ಆಗ್ಲೇ ಇಲ್ಲ. ಗುಂಡು ಇವತ್ತೂ ಅದ್ರೊಳಗಡೆ ಇದೆ ಅಂತ ನನ್ನ ಭಾವನೆ. ಗುಂಡು ಅದು ಒಳಗೆ ಹೌದೌದು, ಅದು ಪಸ್ಸಾಗೂ ಈಚೆ ಬರಲಿಲ್ಲ. ಅದು ಸುಸ್ತಾಗಿ ಬಂದು ನಮ್ಮ ಬಂಡಿಹಳ್ಳಿನಲ್ಲಿ ಬಂದು ಮಲಗಿಬಿಡ್ತದೆ 3 ದಿವಸ. ಆ ಸಮಯದಲ್ಲಿ ಡಾಕ್ಟರ್ ಚಿಟ್ಟಿಯಪ್ಪ ಬೇರೆ ಪ್ರೈವೇಟ್ ಅಲ್ಲಿ ಪೊನ್ನಂಪೇಟೆನಲ್ಲಿ ಡಾಕ್ಟ್ರ್ ಅವರು, ಅಲ್ಲಿ ಅವ್ರನ್ನ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಆನೆ ಡಾಕ್ಟ್ರ್, ವೆಟರ್ನರಿ ಡಾಕ್ಟ್ರೇ ಇರಲಿಲ್ಲ ಆ ಸಮಯದಲ್ಲಿ. ಅವ್ರನ್ನ ನಾನು ಟ್ರೀಟ್ಮೆಂಟಿಗೆ ಕರ್ಕೊಂಬಂದಾಗ ಅದಕ್ಕೆ ಡ್ರಿಪ್ ಎಲ್ಲ ಹಾಕಿ ಒಂದು 3 ದಿವಸ ಅಲ್ಲೇ ಫಾಡರ್ ಕೊಟ್ಟು ನೀರು ಕೊಟ್ಟು ಅದು ಮಲಗೇ ಬಿಡ್ತು. ನಾನು ಆನೆ ಹೋಯ್ತು, ಇದು ಇನೆಬಿಲಿಟಿ ಆಗಿಬಿಡ್ತದೆ, ಇದನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ, ಇದ್ರ ಕತೆ ಇದಿಷ್ಟೇನಾ ಅನ್ನೋ ಮಟ್ಟಕ್ಕೆ ಬೇಜಾರಾಗೋಯ್ತು ನನಗೆ. ಅಷ್ಟು ಕೆಲಸ ಮಾಡ್ತಿದ್ದಂಥ ಆನೆ. ಆನಂತರ ಅದು ಟ್ರೀಟ್ಮೆಂಟ್ ಆದಮೇಲೆ ಸದ್ಯ ಅದು ಎದ್ದು ನಿಂತ್ಕೊಂತು, ಅದು ಜ್ವರ ಬಂದಿತ್ತು, ಎಲ್ಲ ಆಯಿತು. ಎಲ್ಲ ಸಣ್ಣಪ್ಪ ಈಗ ವಸಂತ ಇದನ್ನೆಲ್ಲ ಅವ್ರ ಅಪ್ಪನೇ ಮಾವುತ ಚೆನ್ನಾಗಿ ನೋಡಿಕೊಂಡ್ರು. ಅವರೆಲ್ಲ ನೋಡ್ಕೊಂಡ್ಮೇಲೆ ಅದು ಅಲ್ಲೇ ಅಂಬ್ಲಿ ಅದೆಲ್ಲ ಕುಡಿಸಿ ದಿನ ಅಲ್ಲೇ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅದೇ ಟ್ರೀಟ್ಮೆಂಟ್ ಕೊಟ್ಟು ಅದು ಒಂದು ಎದ್ದು ನಿಂತ್ಕೊಂಡು ಮತ್ತೆ ಸರಿ ಆಯಿತು. ಮತ್ತೆ ಕಾಲಕ್ರಮೇಣ ಅದು ಎಲ್ಲ ನೋಡಿದ್ದೀರಾ, ಎಲ್ಲ ಆಪ್ರೇಷನ್. ಅಂಬ್ಲಿ ಗಂಜಿ ಎಲ್ಲ ಕೊಡ್ತಿದ್ರೆ ಸರ್ ಆಗ? ಕೊಟ್ಟದಲ್ಲಿ ಸ್ವಲ್ಪ ಈಗ ಮಾಡಿದ್ರೆ ಕುಡಿತಾ ಇತ್ತು, ಏನು ಮಾಡೋದು, ಅದು ಅಲ್ಲೇ ಕಾಯಿಸ್ಬಿಟ್ಟು ಕೊಡೋದು. ಏನು ರಾಗಿ ಅಂಬ್ಲಿ ಅದೆಲ್ಲ ಕೊಟ್ಟು, ಯಾಕಂದ್ರೆ ಅದಕ್ಕೆ ಏನಾದ್ರು ತಿನ್ಬೇಕಲ್ಲ, ಅದು ಸ್ವಲ್ಪ ಫಾಡರ್ ಎಲ್ಲ ಹಾಕಿದ್ರೆ ತಿಂತಾ ಇತ್ತು. ಅದ್ರ ಜೊತೆಗೆ ಸ್ವಲ್ಪ ಫುಡ್ಡು ಮತ್ತೆ ಸ್ವಲ್ಪ ಬೇರೆ ಇದೆಲ್ಲ ಭಾಳ ಚಳಿ ಇದೆಯಲ್ಲ ಅಲ್ಲಿ ಕೊಡಗಲ್ಲು, ಅದಕ್ಕೆ ಸ್ವಲ್ಪ ಡಾಕ್ಟ್ರು ರಮ್ ಎಲ್ಲ ಕುಡಿಸಿ, ಆ್ಯಕ್ಚುಲಿ ಅದೆಲ್ಲ ಕುಡಿಸ್ಬಾರ್ದು, ರಮ್ ಎಲ್ಲ ಕುಡಿಸಿ ಬ್ರೆಡ್ಗೆ ರಮ್ ಎಲ್ಲ ಬ್ಲಾಟ್ ಮಾಡಿ ಅದೇ ಬಾಯಿಗೆ ತುರುಕಿದಾಗ ಅದೆಲ್ಲ ಹಾಗೆ ಸ್ವಲ್ಪ ಅದು ಎದ್ದು ನಿಂತ್ಕೊಳ್ಳೋಂಗೆ ಆಯಿತು. ಆ ಸಮಯದಲ್ಲಿ ಕುಡಿಸ್ಲೇಬೇಕಾಯ್ತು, ಆ ಚಳಿ ಇತ್ತು, ನಡುಗ್ತಾ ಇತ್ತು. ಅದು ನನಗೆ ಅದು ಉಳಿಸ್ಕೊಳ್ಬೇಕು ಅನ್ನೋ ಒಂದು ಚಾಲೆಂಜ್ ಅಂತಲ್ಲ, ಅದ್ರ ಮೇಲೆ ಅಷ್ಟೊಂದು ಅಫಿನಿಟಿ, ಅಷ್ಟು ಒಳ್ಳೆ ಆನೆ ಅದು. ಸೋಬರ್ ಆನೆ, ಯಾವ ಗಲಾಟೆ ಇಲ್ಲ, ಏನಿಲ್ಲ, ಯಾರು ಹೋದ್ರೂ ತೊಂದರೆ ಇಲ್ಲ, ಒಂದು ದಿನ ಗಲಾಟೆ ಆನೆ ಅಲ್ಲ, ಅದು ಭಾಳ ಸೋಬರ್ ಆನೆ ಅದು. ಅನಂತರ ಅದು ನನಗೆ ಅಂಬಾರಿ ಬೇರೆ ಆಲ್ಟರ್ನೇಟಿವ್ ಆನೆ ಇಲ್ಲದೆ ಇದ್ದಾಗ ಅದೇ ಭತ್ತ ತೆನೆ ಬರ್ತದಲ್ಲ, ಭತ್ತ ಇರುತ್ತೆ ಅದರೊಳಗೆ. ಹೌದು, ಭಾಳ ಚೆನ್ನಾಗಿರ್ತದೆ, ಸ್ವೀಟಿಶ್ ಇರ್ತದೆ, ಅದು ಇಷ್ಟ. ಅದನ್ನ ಮೇಲೆ ಕಿತ್ತು ಮಣ್ಣೆಲ್ಲ ಒದರಿ ಗೊತ್ತಲ್ಲ, ಅದು ಬೇರೆ ಸಮೇತ ಬಂದ್ರೂ ಅದನ್ನು ಕಾಲಲ್ಲಿ ಇಟ್ಟು ಕಿತ್ತು ಬರೀ ಮಣ್ಣಿಲ್ದಿರೋ ಪೋರ್ಷನ್ನ ತೊಗೊಂಡು ತಿಂತವೆ ಅವು, ಕಾಲಲ್ಲಿ ಮೆಟ್ಕೊಂಡು ಕಿತ್ತಾಕ್ಬಿಡ್ತವೆ ಅವು ಬಗಡ ಬಂದರೆ. ಆ ಥರ ಅವಕ್ಕೆ ಅಂಥ ಆನೆ ಮಲಗಿದ್ದು ಅದು ಸದ್ಯ ಸರಿ ಆಯಿತು. ಅದೇ ಹೇಳಿದ್ನಲ್ಲ, ನಮ್ಮ ಟಿಂಬರ್ ಆಪ್ರೇಷನ್ ಇಡೀ ಕಲ್ಲಳ ರೇಂಜಲ್ಲಿ 4 ಶಾಖೆನಲ್ಲೂ ಟಿಂಬರ್ ತೆಗಿತಾ ಇದ್ದು, ಪೋಲ್ಸ್ ತೆಗಿತಾ ಇದ್ದು, ಅದನ್ನೆಲ್ಲ ಡ್ರ್ಯಾಗ್ ಮಾಡೋದು, ಎಳ್ಕೊಂಬರೋದು, ಲೋಡ್ ಮಾಡೋದು, ಅದೇ ಕೆಲಸ. ಅದಕ್ಕೆ ಟೂರಿಸಮ್ ಏನು ಇರಲಿಲ್ಲ ಅವಾಗ ಅಲ್ಲಿ ನಾನಿದ್ದ ಇದರಲ್ಲಿ. ಟಿಂಬರ್ ಆಪ್ರೇಷನ್ನ ಚೆನ್ನಾಗಿ ಮಾಡಿಕೊಂಡು ಹೋಗ್ತಾ ಇತ್ತು. ಅರ್ಜುನ ಬಳ್ಳೆ ಕ್ಯಾಂಪಲ್ಲಿ ಇದ್ದದ್ದು. ನಾನು ಕಾಕನಕೋಟೆಗೆ ಹೋದಾಗ ಅರ್ಜುನ, ನನ್ನ ದ್ರೋಣ, ಅಭಿಮನ್ಯು ಅಲ್ಲೇನೆ. ಅದು ಕೂರ್ಗ್ ಆನೆ, ಕೊಡಗಿನ ಅದು ಕೊಡಗು ಅಂದರೆ ಕೊಡಗಿನ ಡಿವಿಷನ್ನೇ ಬೇರೆ ಇತ್ತು ಅವಾಗ, ಈಗ ವೈಲ್ಡ್ ಲೈಫ್ ಒಂದಾಗಿತ್ತು. ಅದು ಕೊಡಗಿನಲ್ಲಿ ಇದ್ದದ್ದು, ಇದು ಮೈಸೂರು ಡಿವಿಷನಲ್ಲಿ ಇದ್ದದ್ದು. ಸೊ ಹಾಗಾಗಿ ಮತ್ತೆ ಆ ದಸರಾಗೂ ಪಾರ್ಟಿಸಿಪೇಷನ್ ಕೊನೆಯಲ್ಲಿ ಬಂದದ್ದು. ಗಾಡಿ ಎಳೆಯೋ ಆನೆ ಅಂತ ಬಂದಿದ್ದು. ಜೀಪ್ ತಗೊಂಡು ಸೀದಾ ಚಿಟಿಯಪ್ಪನವ್ರನ್ನ ನೋಡ್ತೀರಿ. ಹೇಗಿದ್ರು ಸರ್ ಚಿಟಿಯಪ್ಪ ಅವ್ರಿಗೆ? ಭಾರಿ ದೊಡ್ಡ ದೇಶದಲ್ಲಿ ಅವ್ರ ಬಗ್ಗೆ ಭಾರಿ ಸುದ್ದಿ ಇದೆ. ಹೇಗಿದ್ರು ಸರ್ ನೀವು ನೋಡಿದಾಗ? ಯಾಕೆ ನೀವೇ ಅವ್ರ ಅರಣ್ಯ ಇಲಾಖೆ ಕರ್ಕೊಂಡು ಬರೋದು. ಅದೇನಾಯ್ತು, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇರಲಿಲ್ವಲ್ಲ, ಇಂಥದ್ದೆಲ್ಲ ಇನ್ಸಿಡೆಂಟ್ ಆಗುವಾಗ ಮತ್ತೆ ಆನೆ ಪೋಚಿಂಗ್ ಎಲ್ಲ ಆಗ್ತಿತ್ತು. ಅವಾಗ ಪೋಚಿಂಗ್ ಬೇಟೆ, ಭಾಳ ಕಳ್ಳ ಬೇಟೆ ಎಲ್ಲ ಆಗ್ತಿತ್ತು. ವೀರಪ್ಪನ್ನು ಅದಕ್ಕೂ ಮುಂಚೆ ಬೇರೆ ನಡೀತಾ ಇತ್ತು. ಆ ಸಮಯದಲ್ಲಿ ಒಂದು ಇಲಾಖೆ ಯೋಚನೆ ಮಾಡ್ತು, ಬಂಡೀಪುರದಲ್ಲಿ ಇದ್ದಾಗೇನೆ ನಾಗರಹೊಳೆಗೆ ಒಬ್ಬರು ಡಾಕ್ಟರ್ ಬೇಕು ಅಂತ ಹೇಳಿ. ಅವಾಗ ನಾವೆಲ್ಲ ಹೇಳಿ ಶಿಫಾರಸು ಮಾಡಿ, ಒಳ್ಳೆ ಡಾಕ್ಟರ್ ಅವರು, ಅವ್ರಿಗೆ ಇಂಟ್ರೆಸ್ಟ್ ಇತ್ತು. ಜೊತೆಗೆ ಅವರು ಕೊಡಗಿನವರೇ ಆದ್ರಿಂದ ಈ ಆನೆ ಇದೆಲ್ಲ ಸಣ್ಣದ್ರಿಂದ ನೋಡಿದ್ದಾರೆ. ಮತ್ತು ಒಂದು ಎಫಿಷಿಯೆಂಟ್ ಡಾಕ್ಟರ್ ಅವರು, ಚಿಟ್ಟಿಯಪ್ಪ
ತುಂಬ ಎಫಿಷಿಯೆಂಟ್ ಅವರು. ಹಾಗಾಗಿ ಸದ್ಯ ನಮಗೆ ಅವರು ಅಸೆಟ್, ಅವರು ಎಷ್ಟು ಕ್ಯಾಪ್ಚರು, ಎಷ್ಟು ಬೇರೆ ಬೇರೆ ಸ್ಟೇಟು ಎಲ್ಲ ಕಡೆ ಹೋಗಿ ಮಧ್ಯಪ್ರದೇಶ್ ಭಾಳ ನಮ್ಮ ರಾಜ್ಯಕ್ಕೂ ಹೆಸರು, ನಮ್ಮ ಅರಣ್ಯ ಇಲಾಖೆಗೆ ಹೆಸರು ತಂದವರು. ನೀವು ಫಸ್ಟ್ ಮೀಟ್ ಆದಾಗ ಏನು ಹೇಳಿದ್ರಿ ಸರ್? ಬರೋದಿಲ್ಲ ಸರ್ ಅಂದ್ರೆ ಬರಬೇಕಾ ಕಾಡಲ್ಲಿ ಏನು ಕೆಲಸ ಇದೆ ಈಗೆಲ್ಲ ಹೇಳಿದ್ರಿ. ಇಲ್ಲ ನೀವು ಬನ್ನಿ ಡಾಕ್ಟ್ರೆ, ನೀವು ನಮ್ಮ ಇಲಾಖೆಯಲ್ಲಿ ಇರಬೇಕು, ನೀವು ನಮ್ಮ ಜೊತೆ ಇರಿ. ನಾವು ಒಬ್ಬೊಬ್ಬರೇ ಇದ್ದು ನಮ್ಮ ಇದರಲ್ಲೇ ನಮ್ಮ ಕ್ವಾರ್ಟರ್ಸಲ್ಲೇ ಇರ್ಬೋದು, ನೀವು ಬಂದರೆ ಇಲ್ಲೇ ಬಂದು ಒಂದಿನ ಇದ್ದು ಎಲ್ಲ ಆನೆಗಳು 3-4 ಕ್ಯಾಂಪ್ ಬರ್ತವೆ, ಅದನ್ನೆಲ್ಲ ನೋಡಿಕೊಂಡು ನೀವು ವಾಪಸ್ ಹೋಗ್ಬೋದು, ಯಾವುದೇ ತೊಂದರೆ ಇಲ್ಲ. ನೀವು ಹೇಳಿದ ಜಾಗ ಹುಣಸೂರಿನಲ್ಲೇ ನಿಮಗೆ ಹೆಡ್ ಕ್ವಾರ್ಟರ್ ಮಾಡೋಣ, ಕ್ವಾರ್ಟರ್ಸ್ ಕೊಡೋಣ ಅಂತೆಲ್ಲ ಹೇಳಿ ಅವ್ರನ್ನ ಕರ್ಕೊಂಬಂದೆ. ಇಂಟ್ರೆಸ್ಟ್ ಆಗೇ ಬಂದರು ಭಾಳ ಹ್ಯಾಪಿಯಾಗಿ ಬಂದವ್ರು ಫಸ್ಟ್ ಅಭಿಮನ್ಯುಗೆ ಹಿಡಿದಿದ್ದ ಸರ್ ಅವರು? ಅಲ್ಲ, ಅಭಿಮನ್ಯು ಬಿತ್ಕೊಂಡಿದ್ದಕ್ಕೆ ಟ್ರೀಟ್ಮೆಂಟ್ಗೋಸ್ಕರ ಕರ್ಕೊಂಬಂದಿದ್ದೆ. ಅದರ್ವೈಸ್ ನಾನು ಆ ಚಾನ್ಸು ಇರಲಿಲ್ಲ, ಆ ಡಾಕ್ಟ್ರನ್ನ ಕರ್ಕೊಂಬರೋ ಅಗತ್ಯ ಇರಲಿಲ್ಲ. ಸೊ ಚಿಟಿಯಪ್ಪ ಅವ್ರಿಗೆ ಅರಣ್ಯ ಇಲಾಖೆಗೆ ಸಂಬಂಧನೇ ಬರ್ತಿರ್ಲಿಲ್ಲ, ಅಭಿಮನ್ಯುಗೆ ಏಟ್ ಬೀಳಲಿಲ್ಲ ಅಂದ್ರೆ ಅಭಿಮನ್ಯುಯಿಂದನೇ ಬಂದಿದ್ದು. ಅವರು ಡ್ರಿಪ್ ಎಲ್ಲ ಹಾಕಿದ್ರು, ನೋಡಿದ್ರು. ಅಂದರೆ ಅವಾಗಿನ್ನು ಅವರು ಕಲ್ತಿದ್ದು ಯಾರು ವೈಲ್ಡ್ ಲೈಫ್ ಬಗ್ಗೆ ಏನು ಕಲಿಯಲ್ಲ ಫಾರೆಸ್ಟ್ ವೆಟರ್ನರಿ ಕಾಲೇಜಲ್ಲಿ. ಬೇರೆ ಅನಿಮಲ್ಸ್ ಎಲ್ಲ ಕಲ್ತಿರ್ತಾರೆ, ಸೇಮ್ ಡೋಸೇಜ್ ಸ್ವಲ್ಪ ಜಾಸ್ತಿ ಅದು ಮಾಡಿಕೊಂಡು. ಸ್ವಲ್ಪ ಇದು ಆನೆಗಳು ಏನಂದರೆ ಮನುಷ್ಯರ ಥರ ಅವು ಭಾಳ ಸೆನ್ಸಿಟಿವ್. ಆ್ಯಂಟಿಬಯೋಟಿಕ್ ಕೊಡುವಾಗಲಿ ಎಲ್ಲ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ಅದ್ರ ವೆಯ್ಟು ಅದು ಇದು ನೋಡಿ ಎಲ್ಲ ಕೊಡಬೇಕು. ಏನೋ ಅವ್ರು ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಆನೆ ಎದ್ದು ನಿಂತ್ಕೊಂತು. ಅದೇ ಸಣ್ಣಪ್ಪ ಹೇಗಿದ್ರು ಸರ್? ಅವ್ರ ಪರಿಸ್ಥಿತಿ ಹೇಗಿತ್ತು ಆನೆ ಮಲಗಿದಾಗ ನೋಡಿದಾಗ? ಹತ್ಬಿಟ್ರು ಅವರು, ಯಾಕೆಂದರೆ ಭಾಳ ಅಟ್ಯಾಚ್ಮೆಂಟ್ ಆತನಿಗೆ. ಅದು ಒಳ್ಳೆ ಕೂಪಿಗೆಲ್ಲ ಕೆಲಸ ಮಾಡ್ತಾ ಇದ್ದ ಆನೆ. ಭಾಳ ಅವನಂತೂ ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ. ನನ್ನ ಸಣ್ಣಪ್ಪ ಯಾವುದು ಅಭಿಮನ್ಯುಗೋಸ್ಕರ? ಹೌದು, ಅವನ ಆನೆ ಅದು. ಆ ವಸಂತನ ಅಪ್ಪ ತೀರ್ಕೊಂಡ್ಮೇಲೆ ಬಹುಶಃ ಇಲಾಖೆಯವರು ವಸಂತನ ಅಪಾಯಿಂಟ್ ಮಾಡಿದ್ದಾರೆ. ಅವನು ಸಣ್ಣದ್ರಿಂದಲೇ ಅದರೊಟ್ಟಿಗೆ ಬೆಳೆದಿದ್ದ. ಈಗ ವಸಂತ ಏನಿದ್ದಾನೆ ಅವನು ಅವರ ಮಗ. ಮತ್ತು ಯಾವುದೇ ಮಾವುತನಿಗೆ ಅದು ಒಂದು ಮಗು ಥರ, ಆನೆ ಮಗು ಥರ ನೋಡ್ಕೊತಾರೆ. ನಮ್ಮ ಮಾವುತರುಗಳಿದಾರಲ್ಲ, ಭಾಳ ಪ್ರೀತಿ, ಅದರ ಬಗ್ಗೆ ಮನೆ ಒಂದು ಮಗು ಥರನೇ ಅವರು ಟ್ರೀಟ್ ಮಾಡ್ತಾರೆ. ಅವರ ಆನೆ ಕೊಟ್ಟರೆ ಅಷ್ಟರ ಮಟ್ಟಿಗೆ ನೋಡ್ಕೋತಾರೆ. ಅದಕ್ಕೆ ಸ್ನಾನ ಮಾಡಿಸೋದು, ತಿಂಡಿ ಕೊಡೋದು, ಟೈಮ್ ನೋಡೋದು, ಏನಾರು ಇಂಜುರಿ ಆದರೆ ಪೇಚಾಡೋದು, ಡಾಕ್ಟ್ರ್ ಕರ್ಕೊಂಬರೋದು, ಎಲ್ಲ ಏನು ಡಾಕ್ಟ್ರ್ ಹೇಳಿದಾರೆ ಆ ಥರ ಮೆಡಿಸಿನ್ ಕೊಡೋದು ಎಲ್ಲ ಮಾಡ್ತಾರೆ ಅವರು. ಯಾಕೆಂದರೆ ಆ ಆಡಿನೆಲ್ಲ ಅವರವರೇ ಒಂದೇ ಅಣ್ಣ ತಮ್ಮ ಅಕ್ಕ ತಂಗಿ ಆ ಥರ ಎಲ್ಲ ಇರ್ತಾರೆ. ಕಲ್ಲಳದಿಂದ ಅಲ್ಲಿ ಹೋಗಿತ್ಕೊಂಡು ಅವರು ಅಂಬ್ಲಿ ಆ ಹೆಂಗಸ್ರುಗಳು ಸಪೋರ್ಟ್ ಮಾಡ್ತಾರೆ. ಅವ್ರ ಮಗು ಥರ ಅದೊಂದು ಮಗು ಥರ ಅವ್ರಿಗೆ. ಅವ್ರ ಫ್ಯಾಮಿಲಿಯಲ್ಲಿ ಒಬ್ಬ ಮೆಂಬರ್ ಥರ ಆನೆ ಅಷ್ಟು ಪ್ರೀತಿಯಿಂದ ನೋಡ್ಕೊತಾರೆ. ಗುಂಡು ಬಿದ್ದಾಗ ಹೇಗೆ ನಡೆಸ್ಕೊಂಡು ಬಂದ್ರೆ ಸರ್? ನಡ್ಕೊಂಡ್ಬಂತು, ಬ್ಲಡ್ ಯೂಸ್ ಔಟ್ ಆಗ್ತಿತ್ತು ಅಷ್ಟೇ. ಬುಲೆಟ್ ಒಳಗಡೆ ಹೋಗ್ಬಿಟ್ಟಿದೆ, ಅದನ್ನೇನು ತೆಗಿಲಿಲ್ಲ, ನಾವು ತೆಗಿಯೋಕ್ಕಾಗಲಿಲ್ಲ. ಆ ಲಿಗಮೆಂಟ್ ಒಳಗಡೆ ಸ್ವಲ್ಪ ಬಹುಶಃ ಭಾಳ ಡೀಪ್ ಒಳಗಡೆ ಹೋಗ್ಬಿಟ್ಟಿದೆ. ಲಿಗಮೆಂಟ್ಗೆ ಕೆಳಗಿನ ಪಾದದ ಹಿಂದ್ಗಡೆ ಇಲ್ಲ, ಆ್ಯಂಕಲ್ಗೆ ಹೊಡೆದಿದ್ದು. ಆ್ಯಂಕಲ್ ಅಂದ್ರೆ ಕೆಳಗೆ ಹೌದು, ಜಾಯಿಂಟ್ ಇರುತ್ತೆ, ಜಾಯಿಂಟ್ಗೆ ಹೊಡೆದಿದ್ದು. ಅವನು ಯಾರೋ ಎಕ್ಸ್ಪರ್ಟ್. ಅವನು ಆನೆ ಇನ್ನೊಂದು ಸಾರಿ ಎದ್ದೇಳಬಾರ್ದು ಅಥವಾ ಸತ್ತೋಗ್ಬಿಡ್ಬೇಕು, ಆ ಇಂಟೆನ್ಷನಲ್ಲಿ ಹೊಡೆದಿರೋದು ಅವನು. ಅದು ಯೂಸ್ಲೆಸ್ ಆಗ್ಬಿಡ್ಬೇಕು ಆನೆ, ಆ ಥರ. ಅವನು ಯಾರಂದು ಗೊತ್ತಾಗ್ಲಿಲ್ಲ, ಬೇಕು ಅಂತಾನೆ. ಅದೆಲ್ಲ ಅಲ್ಲಿ ಪೋಚರ್ಸ್ ಅಲ್ವಾ, ಮೊದಲು ಬೇಟೆಗಾರ, ಒರಿಜಿನಲಿ ಅವ್ರು ಬೇಟೆಗಾರರೇ. ಹಂದಿ ಹೊಡೆಯೋದು, ಕಡಿಮೆ ಹೊಡೆಯೋದು, ಬೇಟೆಗೆ ಬರ್ತಿದ್ರು ನಾನು ಹೋಗೋ ತನಕ. ಒಂಥರ ಅದು ನಿಲ್ಲಿಸ್ಬೇಕಾದ್ರೆ ನಾನು ಎಷ್ಟೊತ್ತಿಗೆ ಬರುತ್ತೆ ಅವತ್ತು ಸುದ್ದಿ ನಿಮ್ಗೆ ಆನೆ ಹೊಡೆದಿದ್ದಾರೆ ಸರ್ ಅಂತ? ಇಮ್ಮಿಡಿಯೇಟ್ ಅದು ಅವಾಗೆಲ್ಲ ಓಡ್ ಬಂದು ಸ್ಟಾಫ್, ಅವಾಗೇನು ವೈರ್ಲೆಸ್ ಇಲ್ಲ ಏನಿಲ್ಲ, ಬಂದು ಹೇಳಿದರು. ನಾವು ಕಲ್ಲಳದಿಂದ ಅಲ್ಲಿಗೆ 8 ಕಿಲೋಮೀಟ್ರ್ ಹೋಗಿ ನೋಡಿ ಎಲ್ಲ ವ್ಯವಸ್ಥೆ ಮಾಡಿ. ನಿಮಗೆ ನೆನಪಿತ್ತ ಸರ್ ಅಭಿಮನ್ಯು ಮುಂದೆ ಇಷ್ಟು ದೊಡ್ಡ ಹೆಸರು ಮಾಡ್ತಾನೆ? ಇಲ್ಲ ಖಂಡಿತ. ಅವನ ಬಾರಿ ವರ್ತನೆ ಅನ್ನೋದು ನನಗೆ ಕನಸಿಲ್ಲ. ಅವ್ನು ಟಿಂಬರ್ ಎಳಿತಾನೆ ಅನ್ನೋ ಇದೂ ಇರಲಿಲ್ಲ, ಯಾಕೆಂದ್ರೆ ಆ ಥರ ಸ್ಥಿತಿಲಿ ಇತ್ತು ಅದು. ಅಂಬಾರಿ ಒರೆಸಿದ್ದೆ ನಾನು ಡಾಕ್ಟರ್ ನಾಗರಾಜ್ ಸೇರಿ. ಬಿದ್ದ ನಂತರ ನಾನು ಅಂದ್ಕೊಂಡಿರಲಿಲ್ಲ ಅದು ಆನೆ ಅದು ಯೂಸ್ಲೆಸ್, ಇನ್ನು ಯಾವ ಕೆಲಸಕ್ಕೂ ಆಗಲ್ಲ ಅಂತ ಅಂದ್ಕೊಂಡಿದ್ದು. ಅಲ್ಲಲ್ಲ, ಎದ್ದ ಮೇಲೂ ನನಗೆ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಸೊ ಇಲ್ಲಿ ನಿಮ್ಮದು ಚಿಟಿಯಪ್ಪನವರ ಶ್ರಮ ಅಂತೀರಾ? ನಂದೇನಲ್ಲ, ಚಿಟ್ಟಿಯಪ್ಪನವ್ರದ್ದು. ನನಗೇನು ಗೊತ್ತು ಟ್ರೀಟ್ಮೆಂಟ್. ಸಣ್ಣಪ್ಪ, ಚಿಟ್ಟಿಯಪ್ಪ, ನನಗೂ ಹೊಸದೇ ಆನೆ. ಅಂದರೆ ನಾನು ಬಂಡೀಪುರದಲ್ಲಿದ್ದಾಗಲೂ ಆನೆಗಳಿತ್ತು. ಜಾಯ್ ರೈಡ್ ಅಂತ ಕೊಡ್ತಾ ಇದ್ವಲ್ಲ, ಅಲ್ಲೂ 5-6 ಆನೆ ಇತ್ತು. ನಾನು ಕಲ್ಲಳ್ಳ ಫಸ್ಟ್ ಶುರುವಿನಲ್ಲಿ ನಾನು ಬಂಡೀಪುರ ರೇಂಜರು 80-83ನೇ ಇಸ್ವಿನ ಆನೆ ನೋಡಿದ್ದೆ. ಬಟ್ ಈ ಥರ ಇಂಜುರಿ ಆದ ಆನೆ ನಾನು ನೋಡಿರಲಿಲ್ಲ, ಡಿಪಾರ್ಟ್ಮೆಂಟ್ ಆನೆನ. ಅಭಿಮನ್ಯುವನ್ನ ಉಳಿಸಿದ ಶ್ರೇಯಸ್ಸು ನಿಮಗೆ ಬರ್ಬೇಕು ಸರ್ ಅಂತಾರೆ. ಇಲ್ಲಪ್ಪ, ನಂದೇನಲ್ಲ, ಚಿಟ್ಟಿಯಪ್ಪ ಸಣ್ಣಪ್ಪ ಅಂತ ಹೇಳಿ, ನಾನಲ್ಲ. ಎಲ್ಲ ಯಾಕೆ ನೀವು ನಾನು ಇರ್ಬೋದು, ನಾನು ಹುಡ್ಕೊಂಡು ಕರ್ಕೊಂಡ್ ಬಂದಿದ್ರಲ್ಲ, ಅದು ನಿಜ.
ಇಲ್ಲ ಬನ್ನಿ ಡಾಕ್ಟ್ರೇ ಅದೇನೇನು ಸ್ವಲ್ಪ ಗ್ಲೂಕೋಸ್ ತೊಗೊಳ್ಳಿ. ನನಗೆ ಸ್ವಲ್ಪ ನನ್ನ ವೈಫು ಡಾಕ್ಟ್ರಲ್ಲ ಸ್ವಲ್ಪ ಐಡಿಯಾ ಇತ್ತು. ಸ್ವಲ್ಪ ಗ್ಲೂಕೋಸ್ ಅದು ಇದು ಸ್ವಲ್ಪ ಪೌಡರ್ ಏನಾರು ತೊಗೊಳ್ಳಿ ಬನ್ನಿ ಹೋಗೋಣ, ಸ್ವಲ್ಪ ಜ್ವರ ಬಂದಂಗಿದೆ, ಸ್ವಲ್ಪ ಆ್ಯಂಟಿಬಯೋಟಿಕ್ ತೊಗೊಳ್ಳಿ ಆ ಥರ ಹೇಳಿ ನಾನು ಏನು ಮಾಡೋದು. ಆವಾಗಿದ್ದ ಜೀಪ ಅದೇನೋ ಅವಾಗ ಹೈಟೆಕ್ ವೆಹಿಕಲ್ ಏನು ಇರಲಿಲ್ಲ, ಯಾವುದೋ ಒಂದು ಹಳೆ ಜೀಪ್ಗಳು. ನಾವೆಲ್ಲ ಬುಲೆಟಲ್ಲಿ ಓಡಾಡ್ತಾ ಇದ್ವು. ರಾಜೇಂದ್ರ ಒಂದು ಬಿಟ್ಟು ನಾನು ನೋಡಿದಾಗೆ ಇತ್ತೀಚೆ ನಾನು 5 ಸಾರಿ ನಾನು ಅದನ್ನು ದಸರಾ ಕಳಿಸಿದ್ದೀನಿ ಕಾಕನಕೋಟೆಯಿಂದ. ದಸರಾ ಆನೆಗಳಿಗೆಲ್ಲ ಕೊಂಬು ಅವು ನಾವೇ ಅದನ್ನು ಯಾವುದೋ ಒಂದು ಲೆಂತ್ಗೆ ಬಂದ ಮೇಲೆ ಅದನ್ನು ಕಟ್ ಮಾಡ್ತೀವಿ. ಯಾಕೆಂದರೆ ಅದು ಉದ್ದ ಬೆಳೆದ್ರೆ ಕೆಲವು ಸಾರಿ ಸೊಂಡ್ಲು ಎತ್ತಲಿಕ್ಕಾಗಲ್ಲ, ಕೆಲವು ಸಾರಿ ಅವು ಫೀಡ್ ಮಾಡೋಕ್ಕೆ ಅನೀಸಿನೆಸ್ ಆಗ್ತದೆ, ಮೂಮೆಂಟ್ಗೆ ತೊಂದರೆ ಆಗ್ತದೆ. ಅದನ್ನು ನಾವು ಪೀರಿಯಾಡಿಕಲಿ ಒಂದು 5 ವರ್ಷ 10 ವರ್ಷಕ್ಕೊಂದು ಸಾರಿ ನೋಡಿಬಿಟ್ಟು ಅದ್ರ ಗ್ರೋತ್ನ ಅದನ್ನು ಕಟ್ ಮಾಡಿ ಪರ್ಮಿಷನ್ ತೊಗೊಂಡು DFOದು ಕಟ್ ಮಾಡಿ ಸ್ಯಾಂಡ್ಲ್ ಕೋಟಿಗೆ ತೊಗೊಂಬಂದು ನಾವು ಟಸ್ಕ್ನ ವಿತ್ ಪರ್ಮಿಟ್ ತಂದು ಕೊಡ್ತೀವಿ. ಇದು ಸಹಜ, ಯಾವ ಆನೆನೂ ಕಟ್ ಮಾಡದೆ. ಮತ್ತು ಇನ್ನೊಂದು ದಸರಾದಲ್ಲಿ ನೀವು ನೋಡಿರಬೇಕು, ಅದಕ್ಕೆ ಕೊಂಬಿಗೆ ಅದಕ್ಕೆ ಹಿತ್ತಾಳೆದು ಸ್ವಲ್ಪ ಕೋಟೆಡ್ ಸ್ವಲ್ಪ ಗೋಲ್ಡ್ ಥರ ಕಾಣ್ತದೆ. ಅದನ್ನು ಫಿಕ್ಸ್ ಮಾಡಬೇಕಾದ್ರೆ ಅದು ಸಣ್ಣ ಕವಚ ಅದು ಸಪೂರ ಇದ್ರೆ ಅದು ಒಳಗಡೆ ಹೋಗೋದಿಲ್ಲ. ಅದು ಕಟ್ ಮಾಡಿ ಆ ಸೈಜಿಗೆ ಫಿಟ್ ಮಾಡಿ ನಾವು ನಟ್ಟು ಬೋಲ್ಟ್ ಹಾಕಿ ಸ್ಕ್ರೂ ಹಾಕಿ ಟೈಟ್ ಮಾಡೋದು. ಅದು ಇಲ್ಲದಿದ್ರೆ ಅದು ಬಿದ್ದೋಗ್ತದೆ. ಅದಕ್ಕೆ ಹೂವಿನಾರ ಬೇರೆ ಕಟ್ತೀವಲ್ಲ, ಈಗ ನಡೆಯುವಾಗ ಒಂದು ಶೋ ಕಾಣ್ತದೆ, ನೋಡಿರ್ಬೇಕು. ಆನೆ ನಡ್ಕೊಂಡು ಹೋಗೋದು ಅಂಬಾರಿ ಹೊತ್ತಾಗ ಅದಕ್ಕೆ ನಾವು ತೊಡಸ್ತೀವಿ. ಈ ಹಣೆ ಪಟ್ಟಿಯಿಂದ ಹಿಡಿದು ಗೌನಿಂದ ಹಿಡಿದು ಎಲ್ಲ ಅದಕ್ಕೆ ಆಭರಣಗಳೆಲ್ಲ ಹಾಕ್ತೀವಿ, ನೋಡಿರ್ಬೇಕು. ಕಾಲಿಗೆ ಎಲ್ಲದಕ್ಕೂ ಆಭರಣ, ಕಿವಿಗೆ ಎಲ್ಲ ಹಾಕಿರ್ತೀವಿ. ಅದು ಅದನ್ನು ಹಾಕುವಾಗ ಟ್ರಿಮ್ ಮಾಡಲೇಬೇಕು. ಟ್ರಿಮ್ ಮಾಡದೆ ಯಾವ ಆನೆನೂ ನಾವು ದಸರಾಗೆ ಇದುವರೆಗೂ ನಾನಂತೂ ನಾವು ಕಳಿಸಿರೋ ಆನೆ ಇವನ್ ಅರ್ಜುನ ಇರ್ಬೋದು, ದ್ರೋಣ ಇರ್ಬೋದು, ಪ್ರತಿಯೊಂದು ಆನೆಗೂ ಕಟ್ ಮಾಡಿದ್ವಿ. ಯಾಕೆಂದರೆ ಅದು ಸೀದಾ ಬೆಳೆದ್ರೆ ಅದಕ್ಕೆ ತೊಂದರೆ. ಅದು ಈಗ ರೀಸನ್ ಬೇರೆ ಬೇರೆ ಇದೆ. ಆನೆ ಕೊಂಬು ಅದು ಬೇರೆ ಮುರಿಯಲಿಕ್ಕೆ 2-3 ರೀಸನ್ ಇದೆ. ಒಂದು ಅದು ಕೆಲವಕ್ಕೆ ನೋಡಿರಬೇಕು, ಅಲ್ಲೂ ಉಳ್ಕಲ್ಲಾಗ್ತದೆ. ಒಂದೊಂದು ಟಸ್ಕೆ ಉಳ್ಕಲ್ಲಾಗಿ ಬಿದ್ದಿರೋದು ನಮ್ಗೆ ಸಿಕ್ಕಿದೆ ಕಾಡಲ್ಲಿ. ಒಂದೇ ಟಸ್ಕ್ ಇರ್ತದೆ, ಇನ್ನೊಂದು ಟಸ್ಕ್ ಬಿದ್ದೋಗಿರ್ತದೆ. ಇನ್ನೊಂದೊಂದು ನಾವು ಹಿಂದೆ ಉಪ್ಪು ಗುಂಡಿ ಅಂತ ಮಾಡ್ತಾಯಿದ್ವು ಕಾಡೊಳಗೆ. ಟೂರಿಸಮ್ ಝೋನಲ್ಲಿ ಪ್ರಾಣಿಗಳು ಅಲ್ಲೇ ನಿಲ್ಲಬೇಕು ಅನ್ನೋ ಏನೋ ಒಂದು ಹಿಂದೆ ಇದ್ದ ರೂಲ್ಸ್, ಈಗ ತೆಗ್ದಿದ್ದಾರೆ ಅದನ್ನು. ಅಲ್ಲಿ ಉಪ್ಪು ಗುಂಡಿ ಆಗ್ತಾ ಇದ್ವಲ್ಲ, ಉಪ್ಪು ನೆಕ್ಕಲಿಕ್ಕೆ ಬರ್ತವೆ. ಭಾಳ ಸಮ್ಮರಲ್ಲಿ ಏನಾಗ್ತದೆ, ಅದು ಫುಲ್ಲು ಹಾರ್ಡ್ ಆಗಿಬಿಡ್ತದೆ ಆ ಭೂಮಿ, ನೀರಿರಲ್ಲ, ತೇವಾಂಶ ಇರಲ್ಲ. ಅವಾಗೇನು ಮಾಡ್ತವೆ ಆನೆಗಳು ಆ ಉಪ್ಪನ್ನ ತೆಗಿಲಿಕ್ಕೆ ಕೊಂಬಲ್ಲಿ ಅವು ಹಿಂಗೆ ಪಿಯರ್ಸ್ ಮಾಡಿ ಹಿಂಗೆ ಎತ್ತುತ್ತವೆ. ಅಲ್ಲಿ ಮುರಿದು ಬಿದ್ದಿರೋ ಟಸ್ಕು ನಮಗೆ ಸಿಕ್ಕಿದೆ. ಅಂದರೆ ಒಂದು ಉಳ್ಕಲಾಗ್ಬೋದು, ಒಂದು ಮುರಿದೋಗ್ಬೋದು. ಎರಡನೇದು ಈ ಮರಗಳಿಗೆ ಈ ಥರ ಮರ ಇದ್ದರೆ ಅವು ಬಾರ್ಕ್ ತೆಗಿಯುವಾಗ ಹಿಂಗೆ ಹೊಡೆದು ತೆಗಿತವೆ. ಆ ಸಮಯದಲ್ಲೂ ಮುರಿಯೋ ಚಾನ್ಸ್ ಇದೆ. ಮತ್ತು ಬೇರೆ ಕಾಡಾನೆ ಜೊತೆ ಫೈಟ್ ಮಾಡುವಾಗಲೂ ಮುರ್ಕೊಂಡಿದ್ದಾವೆ. ಇದೆಲ್ಲ ಸಹಜ, ಇದು ನಡೆಯುವಂಥದ್ದು.